ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SRV ಫ್ಯಾಮಿಲಿ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾದಂತಹ ಕಡಲೆಕಾಳು ಮಸಾಲ ಗ್ರೇವಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿ ದೋಸೆ ಜೊತೆ, ಚಪಾತಿಗೆ ಮತ್ತು ಪೂರಿಗೆ ತುಂಬಾ ರುಚಿಯಾಗಿರುತ್ತೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ದೋಸೆ ಜೊತೆ ನಾನು ಕಡಲೆಕಾಳು ಗ್ರೇವಿನ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ಕಡಲೆಕಾಳು ಮಸಾಲ ಗ್ರೇವಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲು ಕಡಲೆಕಾಳನ್ನ ರಾತ್ರಿ ಇಡೀ ನೆನೆಸಿಟ್ಕೊಬೇಕು. 8ರಿಂದ 9 ಗಂಟೆ ಕಾಲ ಕಡಲೆಕಾಳು ನೆನಿಬೇಕು, ಹಾಗಾದರೆ ಚೆನ್ನಾಗಿ ಬೇಯುತ್ತೆ. ಇದಾದ ನಂತರ ಒಂದು ಕುಕ್ಕರ್ಗೆ ಆಲ್ರೆಡಿ ಕಡಲೆಕಾಳನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡೆ ನೀರು ಹಾಕ್ಕೊಂಡಿರೋದ್ರಿಂದ ನೀರು ಸಮೇತನೇ ಬೇಯಿಸ್ಕೊಳ್ಳೋಕ್ಕೆ ಕುಕ್ಕರ್ಗೆ ಹಾಕ್ಕೋಬೇಕು. ಇದಾದ ನಂತರ 1 ಸ್ಪೂನಷ್ಟು ಉಪ್ಪು ಮತ್ತು ಚೆನ್ನಾಗಿ ಬೇಯಲಿಕ್ಕೆ ಎಣ್ಣೆ ಹಾಕ್ಕೊಂಡು 2 ವಿಷಲ್ನ ಕೂಗಿಸ್ಕೊಬೇಕು. ನೋಡಿ, ಈ ರೀತಿ ಕಡಲೆಕಾಳು ಪರ್ಫೆಕ್ಟಾಗಿ ಬೆಂದಿದೆ. ಮೊದಲಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಜಾರ್ಗೆ 1 ಸೌಟ್ ಕಡಲೆಕಾಳು ಮತ್ತು 2 ದಪ್ಪ ಸೈಜ್ ಟೊಮೊಟೊ, 2 ಈರುಳ್ಳಿ, ಸ್ವಲ್ಪ ಕೊಬ್ಬರಿ. ಇಲ್ಲಿ ಗೋಡಂಬಿ ಬಳಸ್ತಿರೋದ್ರಿಂದ ಕೊಬ್ಬರಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಇರಲಿ, ಮತ್ತು ಶುಂಠಿ, ಬೆಳ್ಳುಳ್ಳಿ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು. ಆಮೇಲೆ ಒಂದು ಕಡಾಯಿಗೆ 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸ್ವಲ್ಪ ಸೋಂಪು ಮತ್ತು ಕಸ್ತೂರಿ ಮೆಂತ್ಯನ 2ರಿಂದ 3 ಸೆಕೆಂಡು ಫ್ರೈ ಮಾಡ್ಕೊಬೇಕು. ಇದಾದ ನಂತರ 2 ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು 5 ನಿಮಿಷ ನಾವಿಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಕಲರ್ ಚೇಂಜ್ ಆದರೆ ಸಾಕು. ಇದಾದ ನಂತರ ಅರ್ಧ ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಅಚ್ಕಾರದ ಪುಡಿ 2 ಸ್ಪೂನ್ ಮತ್ತು 1 ಸ್ಪೂನ್ ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 3ರಿಂದ 4 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಎಣ್ಣೆ ಬಿಟ್ಟಾಗ ನೋಡಿ ರುಬ್ಕೊಂಡಿರ್ತೀವಲ್ಲ ಆ ಪೇಸ್ಟೆಲ್ಲ ಸೇರಿಸ್ಕೊಳ್ಬೇಕು. ಇಲ್ಲಿ ಹಸಿದೆ ಎಲ್ಲ ರುಬ್ಕೊಂಡಿರೋದ್ರಿಂದ 2ರಿಂದ 3 ನಿಮಿಷ ಹಾಗೆ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನಾವಿಲ್ಲಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಆಮೇಲೆ ನಮಗೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಬೆಂದಿರುವಂತಹ ಕಡಲೆಕಾಳು ಮತ್ತು ಗೋಡಂಬಿ ಬಳಸಿರೋದ್ರಿಂದ ಗ್ರೇವಿ ತುಂಬ ತಿಕ್ನೆಸ್ಸಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇದೆಲ್ಲ ಸ್ವಲ್ಪ ಕುದಿ ಬಂದ ನಂತರ ನಾವಿಲ್ಲಿ ಬೆಂದಿರುವಂತಹ ಕಡಲೆಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ 1 ಆಲೂಗೆಡ್ಡೆನ ಬೇಯಿಸ್ಕೊಂಡು ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಹಾಕ್ಕೊಂಡಿರೋದ್ರಿಂದ ಗ್ರೇವಿ ತುಂಬ ರುಚಿಯಾಗಿರುತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಡಿ. ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ರೇವಿ ಗಟ್ಟಿಯಾಗಿದ್ದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆಮೇಲೆ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಗ್ರೇವಿ ಅಂತ. ನೀವೊಂದು ಸಲ ಮನೇಲಿ ದೋಸೆಗೆ ಪೂರಿ ಜೊತೆ ಈ ರೀತಿ ಗ್ರೇವಿ ಮಾಡ್ಕೊಂಡು ತಿನ್ನಿ, ತುಂಬ ರುಚಿಯಾಗಿರುತ್ತೆ. ನೀವು ಸಹ ತುಂಬ ಇಷ್ಟಪಡ್ತೀರಾ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಕ್ವಿಕ್ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ SRV ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.